ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 49ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 49. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಛ ಕೃಪಣಾ ಫಲಹೇತವಃ. ಅನುವಾದ: ಈ ಸಮತ್ವ ರೂಪವಾದ ಬುದ್ಧಿಯೋಗಕ್ಕಿಂತ ಸಕಾಮಕರ್ಮ ಅತ್ಯಂತ ಕೆಳಮಟ್ಟದ್ದಾಗಿದೆ. ಅದಕ್ಕಾಗಿ ಹೇ ಧನಂಜಯನೇ, ನೀನು ಸಮಬುದ್ಧಿಯಲ್ಲಿಯೇ ರಕ್ಷಣೆಯ ಉಪಾಯವನ್ನು ಹುಡುಕು, ಅರ್ಥಾತ್ ಬುದ್ಧಿಯೋಗದ ಆಶ್ರಯವನ್ನೇ ಪಡೆ. ಏಕೆಂದರೆ ಫಲಕ್ಕೆ ಕಾರಣರಾಗುವವರು ಅತ್ಯಂತ ದೀನರಾಗಿದ್ದಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಶ್ಲೋಕದಲ್ಲಿ ಕರ್ಮಯೋಗದ ಪ್ರಕ್ರಿಯೆಯನ್ನು ಹೇಳಿ, ಕರ್ಮಯೋಗ ಅಂತಂದರೆ ಏನು, ಹೇಗೆ ಮಾಡಬೇಕು ಅದನ್ನು ಹೇಳಿ, ಸಕಾಮ ಭಾವದ ನಿಂದನೆ ಮತ್ತು ಸಮಭಾವಿ ರೂಪಿ ಬುದ್ಧಿಯೋಗದ ಮಹತ್ವ ಇದೆಯಲ್ಲ ಅದನ್ನು ಪ್ರಕಟಪಡಿಸುತ್ತಾ ಭಗವಂತ ಏನು ಮಾಡ್ತಾನೆ, ಅರ್ಜುನನಿಗೆ ಅದರ ಆಶ್ರಯವನ್ನು ನೀನು ತಗೋ ಅಂತ ಹೇಳ್ಬಿಟ್ಟು ಆಜ್ಞೆ ಮಾಡ್ತಾನೆ. ಈ ಒಂದು ಶ್ಲೋಕದಲ್ಲಿ ಈಗ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಈ ಸಮತ್ವ ರೂಪ ಇದೆಯಲ್ಲ ಅಂತಂದರೆ ನಾವು ತಿಳ್ಕೊಂಡ್ವಲ್ವಾ, ಯಾವುದೇ ಒಂದು ಘಟನೆ ಆಗಿರ್ಬೋದು, ಏನೇ ಆಗಿರಲಿ, ಸಂದರ್ಭಗಳು ಏನೇ ಅದರಿಂದ ಪರಿಣಾಮಗಳು ಬಂದಿದ್ರೂ ಕೂಡ ಅದನ್ನು ಸಮಭಾವದಲ್ಲಿ ನಾವು ತಗೋಬೇಕು. ಆ ಸಮತ್ವ ರೂಪವಾದಂಥ ಬುದ್ಧಿಯೋಗ ಇದೆಯಲ್ಲ ಅದಕ್ಕಿಂತ ಸಕಾಮ ಕರ್ಮ ಅನ್ನೋದು ಕೆಳಮಟ್ಟದ್ದು, ಅಂದರೆ ಅತ್ಯಂತ ಕೆಳಮಟ್ಟದ್ದಾಗಿದೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅರ್ಥ ಏನು, ಈಗ ನಾವು ನಮ್ಮ ಸಕಾಮ ಕರ್ಮ ಅಂದರೆ ನಾನು ಏನೋ ಒಂದು ಇಷ್ಟಪಡ್ತೀನಿ, ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾನು ನನ್ನ ಕೆಲಸವನ್ನು ಮಾಡ್ತೀನಲ್ಲ, ಅದು ಸಕಾಮ ಕರ್ಮ. ಅದಕ್ಕಿಂತ ಎಲ್ಲವನ್ನ ಅಂದರೆ ಒಂದು ಫಲವನ್ನು ಅಪೇಕ್ಷಿಸಿ ನಾವು ಕೆಲಸವನ್ನು ಮಾಡುವಂಥದ್ದು. ಅದಕ್ಕಿಂತ ಸಮಭಾವನೆಯಲ್ಲಿರುವಂಥ ಬುದ್ಧಿಯೋಗ ಇದೆಯಲ್ಲ ಅದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನೀನು ಸಮಬುದ್ಧಿನಲ್ಲೇ ನಿನ್ನ ರಕ್ಷಣೆಯ ಉಪಾಯವನ್ನು ಮಾಡ್ಕೊ. ಅಂದ್ರೇನು, ಆ ಒಂದು ದಾರಿಯಲ್ಲಿ ಹೋಗಿ ನಿನ್ನ ರಕ್ಷಣೆಯನ್ನು ನೀನು ಮಾಡ್ಕೋ. ಅಂದರೆ ಅರ್ಥ ಏನು, ಬುದ್ಧಿಯೋಗದ ಆಶ್ರಯವನ್ನು ಪಡ್ಕೋ. ಯಾಕೆ ಅಂತಂದರೆ ಯಾರು ಫಲಕ್ಕೆ ಕಾರಣರಾಗ್ತಾರೋ ಅವರು ಅತ್ಯಂತ ದೀನರು. ಯಾರು ನಾನು ಈ ಕೆಲಸ ಮಾಡಿದ್ರೆ ನನಗೆ ಈ ಫಲ ಸಿಗಲಿ ಅಂತ ಯಾರು ಅಂದ್ಕೊಳ್ತಾರೋ ಅವರೆಲ್ಲ ದೀನರು. ಅಂದರೆ ಏನು, ಕೈಲಾಗದೇ ಇರೋರು ಅಥವಾ ಬಡವರು ಅಥವಾ ಗತಿ ಇಲ್ಲದೆ ಇರೋರು ಅಂತ ಅರ್ಥ ಆಯಿತಾ. ಈಗ ನಾವೆಲ್ಲ ಗತಿ ಇಲ್ಲದೆ ಇರೋರೆ ಅಲ್ವಾ, ಯಾಕೆಂದರೆ ನಾವು ಭಗವಂತನ ಹತ್ರಕ್ಕೆ ಹೋಗೋದು ಅಥವಾ ದೇವಸ್ಥಾನಕ್ಕೆ ಹೋಗೋದು ಅಥವಾ ನಾವು ಏನಾದರೂ ಓದೋದು ಎಲ್ಲವೂ ಕೂಡ ಅವನಿಂದ ಏನೋ ಒಂದು ಬಯಸಿ, ನಾನು ಈ ಕೆಲಸ ಮಾಡ್ತೀನಿ ನನಗೆ ಈ ಫಲ ಕೊಡು ಅಂತಂದ್ಬಿಟ್ಟೆ ತಾನೆ ನಾವು ದೇವಸ್ಥಾನಕ್ಕೆಲ್ಲ ಹೋಗೋದು. ಹಾಗಾದರೆ ನಾವೆಲ್ಲ ದೀನರು ಅಂತ ತಿಳ್ಕೋಬೇಕು. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಆ ರೀತಿ ನೀನು ಮಾಡ್ತೀಯಲ್ಲ ಅದು ತುಂಬಾ ಕೆಳಮಟ್ಟದ್ದದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನೀನು ಸಮತ್ವ ರೂಪವಾದಂತಹ ಬುದ್ಧಿಯೋಗವನ್ನು ನೀನು ಅನುಸರಣೆ ಮಾಡು, ಅದನ್ನು ಹಿಡ್ಕೋ, ನೀನು ಸಕಾಮ ಕರ್ಮವನ್ನು ಬಿಡು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಬುದ್ಧಿಯೋಗ ಅನ್ನುವಂಥ ಪದ ಇದೆಯಲ್ಲ ಇದನ್ನು ಇಲ್ಲಿ ಯಾವ ವಾಚಕವಾಗಿ ಉಪಯೋಗ ಮಾಡಿದ್ದಾರೆ ಅಂದರೆ, ಇದನ್ನು ಕರ್ಮಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದಾರೋ ಅಥವಾ ಜ್ಞಾನಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದಾರೋ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈಗ ಮಮತೆ, ಆಸಕ್ತಿ ಮತ್ತು ಕಾಮನೆಗಳು ಇದನ್ನೆಲ್ಲ ಯಾರು ತ್ಯಾಗ ಮಾಡಿ ಸಮಬುದ್ಧಿಪೂರ್ವಕವಾಗಿ ತನ್ನ ಕರ್ತವ್ಯ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾರೋ ಅಂಥ ಕರ್ಮಯೋಗದ ವಾಚಕವಾಗಿ ಇಲ್ಲಿ ಬುದ್ಧಿಯೋಗ ಅನ್ನುವಂಥ ಪದ ಇದೆ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಬುದ್ಧಿಯೋಗ ಅಂತ ಹೇಳಿದ್ದಾರೆ ಅಂದ್ಬಿಟ್ಟು ಇದು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ತಿಳ್ಕೊಂಬಿಡ್ತೀವಿ. ಆದರೆ ಇಲ್ಲಿ ಏನು ಕೃಷ್ಣ ಹೇಳ್ತಾ ಇದ್ದಾನೆ, ಮಮತೆ, ಆಸಕ್ತಿ, ಕಾಮನೆ ಇದನ್ನು ನೀನು ಬಿಟ್ಟು ಎಲ್ಲ ನಿನ್ನ ಕೆಲಸ ಏನಿದೆಯೋ ಅದನ್ನು ಸಮಬುದ್ಧಿಯಿಂದ ಮಾಡುವಂಥದ್ದು ಇದೆಯಲ್ಲ. ಅಂದರೆ ಅರ್ಥ ಏನಿಲ್ಲಿ ಕೆಲಸದ ಬಗ್ಗೆ ತಾನೇ ಹೇಳ್ತಾ ಇದ್ದಾನೆ. ಅದಕ್ಕೆ ಇದು ಕರ್ಮಯೋಗದ ವಾಚಕವಾಗಿ ಇಲ್ಲಿ ಬುದ್ಧಿಯೋಗ ಅನ್ನುವಂಥ ಪದವನ್ನು ಉಪಯೋಗ ಮಾಡಿದ್ದಾನೆ. ಯಾಕೆ ಅಂತಂದರೆ 39ನೇ ಶ್ಲೋಕದಲ್ಲಿ ಯೋಗೇ ತ್ವಿಮಾಂ ಶೃಣು ಅಂದರೆ, ಈಗ ನೀನು ನನ್ನಿಂದ ಈ ಬುದ್ಧಿಯನ್ನು ಯೋಗ ವಿಷಯದಲ್ಲಿ ಕೇಳು ಅಂತ ಹೇಳಿ ಭಗವಂತ ಏನು ಮಾಡ್ತಾನೆ, ಕರ್ಮಯೋಗದ ವರ್ಣನೆಯನ್ನು ಪ್ರಾರಂಭ ಮಾಡಿದ್ದಾನೆ. ಅವನು ಹಾಗೆ ಹೇಳಿ
ಜ್ಞಾನಯೋಗದ ವಿಷಯದ ಬಗ್ಗೆ ಅವನು ಹೇಳಲಿಲ್ಲ, ಕರ್ಮಯೋಗದ ವರ್ಣನೆಯನ್ನು ಮಾಡಿದ್ದಾನೆ. ಅದಕ್ಕೋಸ್ಕರನೇ ಇಲ್ಲಿ ಬುದ್ಧಿಯೋಗ ಅನ್ನುವಂಥ ಪದದ ಅರ್ಥವನ್ನು ಜ್ಞಾನಯೋಗ ಅಂತ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಆಗೋದಿಲ್ಲ. ಇದಲ್ಲದೆ ಈ ಶ್ಲೋಕದಲ್ಲಿ ಫಲಾಪೇಕ್ಷಿಗಳನ್ನು ಕೃಪಣರು ಅಂತ ಹೇಳಿದ್ದಾರೆ. ಮತ್ತು ಮುಂದಿನ ಶ್ಲೋಕದಲ್ಲಿ ಬುದ್ಧಿಯುಕ್ತ ಪುರುಷರಿದಾರಲ್ಲ ಅವರನ್ನು ಹೊಗಳಿ ಅರ್ಜುನನಿಗೆ ಕರ್ಮಯೋಗವನ್ನು ನೀನು ಮಾಡಬೇಕು ಅಂತ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಮತ್ತು ಬುದ್ಧಿಯುಕ್ತ ಪುರುಷರು ಫಲವನ್ನು ತ್ಯಾಗ ಮಾಡಿ ಅನಾಮಯ ಅನ್ನುವಂಥ ಪದವನ್ನು ಪಡ್ಕೊಳ್ತಾರೆ ಅಂತ ಕೂಡ ಹೇಳಿದ್ದಾನೆ. ಅನಾಮಯ ಪದ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಭಗವದ್ಗೀತೆಯ 2ನೇ ಅಧ್ಯಾಯ 51ನೇ ಶ್ಲೋಕದಲ್ಲಿ ಅವನು ಹೇಳಿದ್ದಾನೆ. ಏನು ಅಂತಂದರೆ, ಸಮಬುದ್ಧಿಯುಕ್ತರಾದಂತಹ ಜ್ಞಾನಿಗಳು ಕರ್ಮಗಳಿಂದ ಉಂಟಾಗುವ ಫಲವನ್ನು ತ್ಯಾಗ ಮಾಡಿ ಜನ್ಮರೂಪಿ ಬಂಧನದಿಂದ ಮುಕ್ತರಾಗಿ ನಿರ್ವಿಕಾರ ಪರಮಪದವನ್ನು ಹೊಂದುತ್ತಾರೆ ಅಂತಂದ್ಬಿಟ್ಟು ಆ ಶ್ಲೋಕ ಇಲ್ಲೇ ಇದೆ, 51ನೇ ಶ್ಲೋಕ. ಕರ್ಮಜಂ ಬುದ್ಧಿಯುಕ್ತಾಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾಹ ಪದಂ ಗಚ್ಚಂತ್ಯನಾಮಯಂ ಅಂತಂದ್ಬಿಟ್ಟು. ಸೊ ಈ ಒಂದು ಕಾರಣದಿಂದ ಕೂಡ ಇಲ್ಲಿ ಬುದ್ಧಿಯೋಗ ಅನ್ನುವಂಥ ಪದದ ಅರ್ಥವನ್ನು ಪ್ರಕರಣದ ವಿರುದ್ಧವಾಗಿ ಅಂತಂದರೆ ಜ್ಞಾನಯೋಗ ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಜ್ಞಾನ ಯೋಗಿ ಇದಾನಲ್ಲ, ಅವನು ಕರ್ಮ ಫಲವನ್ನು ತ್ಯಾಗ ಮಾಡಿ ಅನಾಮಯ ಪದವನ್ನು ಪಡಿತಾನೆ ಅನ್ನೋದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವನು ತನ್ನನ್ನು ತಾನು ಕರ್ಮದ ಕರ್ತೃ ಅಂತಲೇ ತಿಳ್ಕೊಳ್ಳೋದಿಲ್ಲ. ಅಂದಮೇಲೆ ಅವನಿಗೋಸ್ಕರ ಫಲದ ತ್ಯಾಗ ಅನ್ನುವಂಥ ಮಾತು ಎಲ್ಲಿಂದ ಬರುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪದವನ್ನು ಯೂಸ್ ಮಾಡಿರೋದಿಲ್ಲಿ ಕರ್ಮಯೋಗಕ್ಕೋಸ್ಕರ ಅಂತಂದ್ಬಿಟ್ಟು ಹೇಳಿದ್ದಾರೆ. ಯಾಕೆ ಅಂತಂದರೆ ಯಾರು ಜ್ಞಾನ ಯೋಗಿ ಆಗಿರ್ತಾನೋ ಅವನು ನಾನು ಕರ್ತೃ ಅಂತಲೇ ತಿಳ್ಕೊಳ್ಳಲ್ಲ, ನಾನು ಮಾಡೋನು ಅನ್ನೋದೇ ಅವನು ತಿಳ್ಕೊಳ್ಳೋದಿಲ್ಲ. ಸೊ ಮಾಡೋದೇ ಇಲ್ಲ ಅಂತಂದಮೇಲೆ ಅವನು ಕರ್ಮ ಫಲವನ್ನು ತ್ಯಾಗ ಮಾಡೋದಕ್ಕೆ ಹೇಗೆ ಸಾಧ್ಯ ಅವನು ಅಲ್ವಾ? ಆದರೆ ಕರ್ಮಯೋಗಿ ನಾನು ಕರ್ಮ ಮಾಡ್ತಾ ಇದ್ದೀನಿ ಅಂತಲೇ ಯೋಚನೆ ಮಾಡ್ತಾನೆ. ಅದಕ್ಕೆ ಇಲ್ಲಿ ಕರ್ಮಯೋಗದ ಬಗ್ಗೆನೇ ಇಲ್ಲಿ ಆ ಒಂದು ಶಬ್ದವನ್ನು ಯೂಸ್ ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.